ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಿ ಇವತ್ತು ನಾವು ವಾಕ್ಯ ಭಾಗ ಓದುವಾಗ ಪವಿತ್ರಾತ್ಮ ದೇವರು ನಮ್ಮ ಜೊತೆ ಏನು ಮಾತಾಡುವಂತನಿದ್ದಾನೆ, ಯಾವ ಕಾರ್ಯಕ್ಕಾಗಿ ಇವತ್ತು ನಮ್ಮನ್ನು ಆರಿಸಲ್ಪಟ್ಟಿದ್ದಾನೆ, ಯಾರ ಹೃದಯವನ್ನು ತೆರೆಯಲ್ಪಟ್ಟಿದ್ದಾರೆ, ಯಾವ ಕಾರ್ಯಕ್ಕಾಗಿ ನಮ್ಮನ್ನು ಹೆಚ್ಚಾಗಿ ಮುಂದೆ ನಡೆಸುವಂತನಾಗಿದ್ದಾನೆ ಅಂತೇಳಿ ದೇವರು ಇವತ್ತು ನಮ್ಮ ಜೊತೆ ಮಾತಾಡುವಂತನಿದ್ದಾನೆ. ಆತನು ಸರ್ವಶಕ್ತನಾದ ದೇವರು. ಆತನು ಪರಲೋಕ ರಾಜ್ಯದಲ್ಲಿ ನಮಗಾಗಿ ಬಿಟ್ಟು ಆತನು ಭೂಲೋಕಕ್ಕೆ ಬಂದು ನಮಗಾಗಿ ಮಾನವ ರೂಪವು ತಾಳಿದ ಯೇಸುವಿಗೆ ನಾವು ಸಮ್ಮುಖಿಸಬೇಕು. ಆತನ ಪವಿತ್ರತೆಯಲ್ಲಿ ನಾವು ನಡೆಯಬೇಕು. ನಾವು ಮಾಡುವ ಪಾಪಗಳಿಗೆ ನಮ್ಮನ್ನು ಅರಿಹುಟ್ಟಿಸುವಂತೆ ಪವಿತ್ರಾತ್ಮನು ದಿನನಿತ್ಯ ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ. ಆದರೆ ನೀವು ಯಾರು ಅದನ್ನು ಗಮನಿಸುವುದಿಲ್ಲ. ಯಾವ ರೀತಿಯಾಗಿ ಪವಿತ್ರಾತ್ಮನ ಅಭಿಷೇಕ ನಿಮ್ಮಲ್ಲಿ ಇರುತ್ತದೆ, ಯಾವ ರೀತಿಯಾಗಿ ಪವಿತ್ರಾತ್ಮನ ಜೊತೆ ಮಾತಾಡ್ತಾನೆ ಅನ್ನೋದು ನೀವು ಸಹಜವಾಗಿ ಪ್ರಾರ್ಥನೆ ಮೂಲಕ ಕಲಿಯುವಂತರಾಗಿದ್ದೀವಿ. ನೀವೆಷ್ಟೆಲ್ಲ ಪ್ರಾರ್ಥನೆಗಳು ಮಾಡ್ತಿರಲ್ಲ, ಪ್ರಾರ್ಥನೆ ಮಾಡಿದಾಗ ನೀವು ದೇವರ ಜೊತೆ ಅನ್ಯೋನ್ಯತವಾಗಿ ನಡೆಯುವಂತರಾಗಿದ್ದೀರಿ. ನೀವೆಷ್ಟೆಲ್ಲ ವರ್ಷಿಪ್ ಮಾಡ್ತಿರಲ್ಲ, ದೇವರಿಗೆ ಮಹಿಮೆ ಪಡ್ತಾ ಆತನ ರಾಜ್ಯದಲ್ಲಿ ನೀವು ಕಾಲಿಡುವಂತರಾಗಿದ್ದೀರಿ. ಅದಕ್ಕಾಗಿ ಪ್ರಿಯರೇ, ನೀವು ಇವತ್ತು ದೇವರ ಸಮ್ಮುಖದಲ್ಲಿ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಿದ್ದೇವಾ, ದೇವರ ರಾಜ್ಯಕ್ಕೆ ನಾವು ಕಾರ್ಯ ಮಾಡುವಂತರಿದ್ದೇವಾ, ನಾವು ದೇವರ ರಾಜ್ಯಕ್ಕೆ ಸಲ್ಲುವಂತರಿದ್ದೇವಾ, ಅಥವಾ ದೇವರಿಗೆ ನಾವು ಸ್ವಣವಾಗಿ ಯೇಸು ಅಂತೇಳಿ ಕರೆಯಲ್ಪಡ್ತಾ ಇದ್ದೇವಾ? ನಾವು ದೇವರ ರಾಜ್ಯಕ್ಕೆ ಸಾಮರ್ಥ್ಯನಿಲ್ಲ, ನಾವು ದೇವರ ರಾಜ್ಯಕ್ಕೆ ಬಾಧ್ಯತೆ ಇದ್ದೇವೆ ಇಲ್ಲ ಅನ್ನುವಂಥ ದೇವರು ಮಾತಾಡುವಂತರಿದ್ದಾರೆ. ನಾವು ದೇವರ ರಾಜ್ಯಕ್ಕೆ ಬಾಧ್ಯತೆ ಇಲ್ಲ ಅಂದರೆ ನಮ್ಮನ್ನು ಏನ್ ಮಾಡ್ತಾನೆ ದೇವರು ಸೈತಾನ ಕೈಗೆ ಒಪ್ಪಿಸುವಂತರಾಗಿದ್ದಾರೆ. ಅದು ಯಾವ ರೀತಿಯಾಗಿ ನಮ್ಮಲ್ಲಿದ್ದಂತ ನಮ್ಮ ಹೊಟ್ಟೆ ಒಳಗಿಂದ ಬರುವಂತ ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆಗಳು, ಇದರಿಂದ ದೇವರು ನಮ್ಮನ್ನು ತಿರಸ್ಕರಿಸುವಂತರಾಗಿದ್ದಾರೆ. ಅದಕ್ಕಾಗಿ ಪವಿತ್ರಾತ್ಮ ದೇವರು ನಮ್ಮ ದಿನನಿತ್ಯ ನಮ್ಮನ್ನು ಗೈಡ್ ಮಾಡುವಂತರಾಗಿದ್ದಾರೆ. ನಾವು ಯಾವ ರೀತಿಯಾಗಿ ಜೀವಿಸಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇರ್ಬೇಕಂತೇಳಿ ದೇವರು ನಮ್ಮನ್ನು ಕಾಯುವಂತನಾಗಿದ್ದಾನೆ. ಈ ಕಾಯುವಿಕೆಯಲ್ಲಿ ದೇವರು ನಮಗೆ ಸಮವಾಗಿ ಎಬ್ಬಿಸುವಂತನಾಗಿದ್ದಾನೆ. ಈತನಿಗೆ ಹೆಚ್ಚು, ಈತನಿಗೆ ಕಡಿಮೆ, ಈತನಿಗೆ ಇನ್ನೂ ಕಡಿಮೆ, ಈತನಿಗೆ ಮಹಾ ಹೆಚ್ಚಾಗಿ ಯಾರಿಗೂ ನೋಡೋದಿಲ್ಲ. ದೇವರು ಎಲ್ಲರನ್ನು ಸಮವಾಗಿ ನೋಡ್ತಾ ಇದ್ದಾನೆ. ಯಾಕಂದ್ರೆ ಆತನು ಪ್ರೀತಿಸುವ ದೇವರಾಗಿದ್ದಾನೆ, ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆತನು ಯಾರಿಗೂ ಹೆಚ್ಚು ಕಡಿಮೆ ಎನ್ನುವುದಿಲ್ಲ. ದೇವರ ಮಾರ್ಗ ಸ್ಪಿರಿಚುವಲಿ ಯಾರು ನಡೆಯುವಂತರಾಗಿದ್ದಾರೆ, ದೇವರ ಮಾರ್ಗದಲ್ಲಿ ನಡೆಯುವವರಿಗೆ ಅಭಿಷೇಕದ ಮಳೆಯಾಗಿದೆ. ಈ ದೇವರ ಮಳೆಯಲ್ಲಿ ನಡೆಯುವಾಗ ಅವರಿಗೆ ವರಗಳಿಂದ ಅಭಿಷೇಕಗಳಿದೆ. ದೇವರ ಮಾರ್ಗದಲ್ಲಿ ನಡೆಯುವಾಗ ನಿಮಗೆ ಅಭಿವೃದ್ಧಿ ಉನ್ನತವನ್ನು ನೋಡುವಂತರಾಗಿದ್ದಾರೆ. ಆದರೆ ದೇವರ ಮಾರ್ಗವನ್ನು ತೋರಿದು ಸೈತಾನನ ಕಾರ್ಯ ಹಿಡಿದಾಗ ನೀವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನಾವು ವಾಕ್ಯ ಭಾಗ ನೋಡುವಾಗ ನಾವು 1 ಕೊರಿಂಥೆ 6ನೇ ಸಂಧಿ 9 ಮತ್ತು 10ನೇ ವಚನ ಓದಿದ್ದೀವಿ. ದೇವರು ಹೇಳುವ ಒಂದೊಂದು ಮಾತಿಗೆ ನಾವು ವಿಧೇಯತೆ ಆಗಬೇಕು. ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯತೆ ಇದ್ದೇವೆಲ್ಲ. ಕೊರಿಂಥೆ 1ನೇ ಕೊರಿಂಥೆ 6ನೇ ಸಂಧಿ 9, 10ನೇ ವಚನ ಓದ್ರಿ. ದೇವರು ಯಾವ ರೀತಿಯಾಗಿ ನಮ್ಮನ್ನು ಕರೆಯಲ್ಪಡ್ತಾನ ನಾನೇ ಓದ್ತೇನೆ. ಆಯ್ತು, ತಿಳಿದ್ಬಿಡ್ರಿ ಅಮ್ಮವ್ರೆ, ನಾವೇ ಓದ್ಬೇಕು. 1ನೇ ಕೊರಿಂಥೆ 9ನೇ ಸಂಧಿ 9, 10 ಎರಡು ಓದ್ರಮ್ಮರೆ. 6ನೇ ಸಂಧಿ 9ನೇ ವಚನ ಮತ್ತು 10ನೇ ವಚನ ಓದ್ರಿ. ಅನ್ಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ನಿಮಗೆ ತಿಳಿಯದು. ನೋಡಿ, ತಿಳಿಯದು ಮೋಸ ಹೋಗಬೇಡಿರಿ. ಯಾರು ಅನ್ಯಗಾರರು ಏನದ ದೇವರ ರಾಜ್ಯಕ್ಕೆ ಅವರು ಸೇರಲಾರರು. ಇವ್ರು ಯಾರ್ಯಾರು ಇರ್ತಾರೆ ಅಂತೇಳಿ ದೇವರು ಪೌಲನ ಮೂಲಕ ಪವಿತ್ರಾತ್ಮ ಭರಿತನಾಗಿ ನಮ್ಮನ್ನು ಬರೆಯಲ್ಪಟ್ಟಿ ಅದಕ್ಕಾಗಿ ನಾವು ಯಾವ ರೀತಿಯಾಗಿ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು, ಭಾಗ್ಯರಾಗ ಹೋದರೆ ನರಕದ ಭಾಗ್ಯಗೆ ನಾವು ಗತಿ ಆಗುತ್ತೇವೆ. ಯಾವಾಗ ನಾವು ದೇವರ ರಾಜ್ಯಕ್ಕೆ ಸಮವಾಗಿ ನಿಲ್ಲುವುದಿಲ್ಲ ಅಂದರೆ ನಮಗೆ ನರಕದ ಬಾಧೆ ಪದೇ ನಾವು ನರಕದಲ್ಲಿ ಬೀಳುವಂತರಾಗಿದ್ದೇವೆ. ಆ ನರಕದ ಬಾಧೆ ಒಳಗೆ ಹೋಗೋದಕ್ಕಿಂತ ಮೊದಲು ನಾವು ದೇವರ ರಾಜ್ಯಕ್ಕೆ ಮಹಿಮೆ ಪಡುವಂತೆ ನಮ್ಮ ವರಗಳು, ನಮ್ಮ ಫಲಗಳ ಮೇಲೆ ನಡಿಬೇಕು. ನಾವು ಮುಂದೆ ಫಲಗಳ ಮೇಲೆ ನೋಡೋಣ. ಮತ್ತೆ ನಮ್ಮ ಹೊಟ್ಟೆ ಒಳಗಿಂದ ಬರುವ ಯಾವ ಕಾರ್ಯಗಳಿದ್ದೆವು, ಆ ಶರೀರ ಅಭಿಲಾಷೆಗಳು ಯಾವ್ಯಾವ ಅನ್ನುವ ದೇವರು ಮುಂದೆ ತೋರಿಸುವಂತರಾಗಿದ್ದಾನೆ. ಓದ್ರಿ ನೆಕ್ಸ್ಟ್. ಜಾರರು ವಿಗ್ರಹಾರಾಧಕರು
ನೀಚರು, ಪುರುಷ ಧಾರ್ಮಿಕರು, ಕಳ್ಳರು, ದುರುಳಿಗಳು, ಮುಡುಕರು, ಕೊಯ್ಯುವವರು, ಸುಲುಕೊಳ್ಳುವವರು, ಇವರೊಳಗೆ ಒಬ್ಬನಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಆಮೆನ್. ನೋಡಿ, ಜಾರರು ತನ್ನ ಹೆಂಡತಿ ಮನೆಯಲ್ಲಿಟ್ಟು ಮತ್ತೆ ಬೇರೆಯವರ ಜೊತೆ ಸಂಬಂಧ ಮಾಡುವ ಜಾರರು. ದೇವರು ಏನ್ ಮಾಡ್ತಾನ? ಇಂಥವರಿಗೆ ದೇವರ ರಾಜ್ಯದಲ್ಲಿ ಭಾಗ ಇಲ್ಲ. ಇದಾಗಿ ಹೆಣ್ಮಗಳು ತನ್ನ ಗಂಡನೆ ಬಿಟ್ಟು ಮತ್ತೆ ಯಾರ ಜೊತೆ ಸಂಬಂಧಿಸಿದಾಗ ದೇವರ ರಾಜ್ಯಕ್ಕೆ ಬಾಧ್ಯವರಲ್ಲ. ಇದು ದೇವರಿಗೆ ಹೇಸಿಗೆ ಬರುವಂತ ಕೆಲಸ. ಎರಡನೇದಾಗಿ ನಾವು ಯಾರನ್ನು ನೋಡ್ತೇವೆ? ವಿಗ್ರಾಧಕರು. ದೇವರನ್ನು ಬಿಟ್ಟು ಬೇರೆಯವರನ್ನು ಅಂಗೀಕರಿಸುವುದು, ಯೇಸುವನ್ನು ತಿರಸ್ಕರಿಸುವವರು, ಯೇಸುವನ್ನು ಇಲ್ಲದಂತ ಮಾತುಗಳು ಆಡುವರು, ಯೇಸುವಿಗೆ ಮರ್ಯಾದೆ ಕೊಡಲಾರದಂತವರು ಈ ಎರಡನೇದವರು ಆಗಿದ್ದಾರೆ. ಮೂರನೇದವರು ವ್ಯಭಿಚಾರಿಗಳು. ಯಾರು? ವ್ಯಭಿಚಾರಿಗಳು. ತನ್ನಲ್ಲಿದ್ದರೂ ಹೊರಗಡೆ ಹೋಗಿ ತನ್ನದೇ ಆದ ಆಸೆಯನ್ನು ಪೂರೈಸುವುದಕ್ಕಾಗಿ ದೇವರಿಗೆ ಆ ಮೆಚ್ಚಿಗೆ ಕೆಲಸ. ಅದು ಹೆಣ್ಮಗಳಾಗ್ಲಿ ಗಂಡು ಮಗನಾಗ್ಲಿ ದೇವರಿಗೆ ವ್ಯಭಿಚಾರವಂದರೆ ಹೇಸಿಗೆ ಬರುವ ಕೆಲಸ. ನೀವೆಷ್ಟೆಲ್ಲ ತಪ್ಪಾಗಿ ಕೆಲಸ ಮಾಡ್ತೀರಿ, ನಿಮ್ಮ ದಾಹಕ್ಕೋಸ್ಕರ ಎಲ್ಲೆಲ್ಲೂ ದೇವರ ವಾಕ್ಯವನ್ನು ಮೀರಿ ನೀವು ಪಾಪದಲ್ಲಿ ಬೀಳ್ತೀರಿ. ಆ ಪಾಪದಲ್ಲಿ ಹಾಕುವಂತ ಯಾವನು? ಆ ವ್ಯಭಿಚಾರದಲ್ಲಿ ನಿಮಗೆ ಹಾಕುವನು ಯಾರು? ಆ ನಿಮ್ಮ ಕಾಮದಲ್ಲಿ ಹಾಕುವನು ಯಾವುದು? ದುಷ್ಟಾತ್ಮನು. ದುಷ್ಟಾತ್ಮನ ಏನ್ ಮಾಡ್ತಾನ? ನೀವು ಆ ಕಾಮದಲ್ಲಿ ನೀವು ವ್ಯಭಿಚಾರದ ಬಿದ್ದಾಗ ಏನ್ ಮಾಡ್ತಾನ? ನಿಮಗೆ ರೋಗಗಳು ಹಚ್ಚುತ್ತಾನೆ, ನಿಮ್ಮ ಮನೆ ಮಾರ್ಗಗಳನ್ನು ಕಳೆದುಕೊಳ್ಳುತ್ತೀರಿ, ನಿಮಗೆ ಅದರಲ್ಲಿ ಆಸಕ್ತಿ ಇರಲ್ಲ, ನೀವು ಅದರಲ್ಲೇ ಜಾರುತ್ತೀರಿ. ಯಾಕಂದ್ರೆ ಸೈತಾನನು ನಿಮ್ಮನ್ನು ತೋರಾಗಿ ಪೂರ ಏನ್ ಮಾಡ್ಯಾನ? ಆವರಿಸಿಕೊಂಡನ. ನೀವು ಯಾರ ಮಾತು ಹೇಳಿದ್ರು ಗೊತ್ತಾಗಲ್ಲ, ನಿಮ್ಗೆ ಯಾವುದೇ ವಾಕ್ಯ ಹೇಳಿದ್ರು ನಿಮ್ ತಲೆಗೆ ಹೋಗಲ್ಲ. ಯಾಕಂದ್ರೆ ದುರಾತ್ಮನು ನಿಮ್ಮ ಮೇಲೆ ಅಷ್ಟು ಹಾವಿ ಆಗಿರ್ತಾನ. ಅದಕ್ಕೆ ನೀವು ಎಲ್ಲೇ ಹೋದ್ರು, ಈ ಊರಲ್ಲಿದ್ರು ಬೇರೆ ಊರಿಗೆ ಹೋದ್ರು, ನೀವು ಕೆಲಸದಲ್ಲಿ ಹೋದ್ರು ಏನಾಗ್ತೀರಿ? ವ್ಯಭಿಚಾರದ ಕೆಲಸದಲ್ಲಿ ನಿಮ್ಮ ಗಮನ ಹೆಚ್ಚಾಗಿರ್ತದ. ಆಗ ನಿನಗೆ ದೇವರ ಜಾಗನೇ ಇಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಾನ? ನೀನು ಪರಲೋಕ ರಾಜ್ಯಕ್ಕೆ ಬಾಧ್ಯವಿಲ್ಲ ಅಂತ ಹೇಳಿ ನಿನ್ನನ್ನು ತಿರಸ್ಕರಿಸುತ್ತಾನ. ನೀನು ಏನ್ ಮಾಡ್ತಿ? ಮೊದಲನೇದಾಗಿ ದೇವರಿಗೆ ಮೋಸ ಮಾಡತ್ತಿದಿ, ಎರಡನೇದಾಗಿ ನಿನ್ನ ತಂದೆ ತಾಯಿಗೆ, ಮೂರನೇದಾಗಿ ನಿನ್ನ ಗಂಡ ಹೆಂಡತಿ ಅವರಿಗೆ ಮೋಸ, ಹೆಂಡತಿ ಗಂಡನಿಗೆ ಮೋಸ, ತಾಯಿ ತಂದೆಗೆ ಮೋಸ. ಎಲ್ಲಿ ಹೋದ್ರು ವ್ಯಭಿಚಾರ ವ್ಯಭಿಚಾರ. ಯಾಕಂದ್ರೆ ನಿನ್ನ ದೃಷ್ಟಿಯೇ ಕೆಟ್ಟದಾಗಿದ್ದರಿಂದ ನಿನ್ನನ್ನು ಅಷ್ಟು ದೇವರು ಏನ್ ಮಾಡ್ತಾನ? ಸೈತಾನನಿಗೆ ಒಪ್ಪಿಸ್ತಾನ. ಯಾಕಂದ್ರೆ ದೇವರು ಸೈತಾನಿಗೆ ಒಪ್ಪಿಸ್ತಾನ. ದೇವರು ಏನ್ ಮಾಡ್ತಾನ? ನಿನ್ನ ಮೇಲಿದ್ದ ಆ ಕರುಣೆ ಆ ಶ್ರಮೆ ತೆಗೆದು ಬಿಡ್ತಾನ. ಅವಾಗ ನೀ ಏನ್ ಮಾಡ್ತಿ? ನರಕದ ಭಾಗ್ಯ ಹೋಗ್ಬೇಕು. ನರಕ ಅಂದ್ರೆ ಯಾರು? ಸೈತಾನನಿಗೆ ಹಾಕುವ ಜಾಗ. ಅದೇ ದೇವರು ನಿನಗೆ ಇಲ್ಲೇ ಕೊಡಲ್ಪಡ್ತಾನ. ಮುಂದಿನದಾಗಿ ಮತ್ತೇನದ? ಮೀಟರು. ಈ ಮೀಟರ್ ಏನ್ ಮಾಡ್ತಾರ? ಇವ್ರು ಎಲ್ಲೇ ಹೋದ್ರು ಅವ್ರದಾದ ಕೆಲಸಗಳು ಮಾಡ್ತಾ ಇರ್ತಾರೆ. ಹೆಂಗಂದ್ರ ಇದು ನನಗೆ ಬೇಕು, ಇದು ನಂದೇ ಅದ, ಇದು ಏನ್ ಹೋದ್ರು ನಾನೇ ಮಾಡ್ಬೇಕು. ಅವ್ರು ಮಾಡೋ ಕೆಲಸ ಬಿಡಲ್ಲ. ಇವತ್ತು ನೀವೊಂದು ಮ್ಯಾಚಿನ ಗೆದ್ದಿದಂತ ತಿಳ್ಕೊ, ಅದಕ್ಕೆ ಏನಂತಾರೆ? ಇವ ಹೆಂಗ್ ಗೆದ್ದಾನ, ಇವ ಹೆಂಗ್ ಗೆದ್ದಾನ, ನಂದದ. ಅವ ಆತ್ಮಿಕ ಸಂಬಂಧಪಟ್ಟೇ ಮಾತಾಡಲ್ಲವ, ಯಾವಾಗ್ಲೂ ಲೈಂಗಿಕವಾಗಿ ಭಾಷೆಗಳು ಮಾತಾಡ್ತಾನೆ. ಯಾಕ? ಅವ ಯಾವಾಗ ನೋಡಿದ್ರೆ ಅದೇ ಕೆಲಸದ ಓಡಾಡ್ತಾನ. ಅವ್ನಿಗೆ ಯಾವ್ದು ಒಳ್ಳೇದೇ ಅನ್ಸಲ್ಲ, ಯಾವ್ದು ಕೆಟ್ಟದೇ ಅನ್ಸಲ್ಲ. ಅದಕ್ಕಾಗಿ ದೇವರಿಗೆ ಇವ್ರಿಗೆ ಒಂದು ಹೊಸದಾದ ಕಾರ್ಯ ಇರ್ತದ. ಇವ್ರಿಗೆ ಏನಂತಾರೆ? ಅಸಂಖ್ಯವಾಗಿ ಆ ಲೈಂಗಿಕವಾದ ಸಮಸ್ಯೆದಲ್ಲಿ ಬಿದ್ದು ಹೋಗ್ತಾರೆ. ಯಾಕೆ? ದೇವರು ಜಾರರು, ವಿಗ್ರಾಧಕರು, ವ್ಯಭಿಚಾರಿಗಳಿಗೆ, ಮೀಟರ್ಗಳಿಗೆ ಯಾಕೆ ದೇವರು ಸಮವಾಗಿ ಬರೆಯಲ್ಪಟ್ಟಿದ್ದಾನಂದ್ರೆ ಇವರು ದೇವರ ರಾಜ್ಯಕ್ಕೆ ಬಾಧ್ಯರಿಲ್ಲ. ಈ ಲೋಕದಲ್ಲಿ ಬಹಳಷ್ಟು ಜನ ಇದೇ ಕಾರ್ಯದಲ್ಲಿ ಹೆಚ್ಚಾಗಿ ವ್ಯರ್ಥ ಆಗಿದ್ದಾರೆ. ತನ್ನಲ್ಲಿದ್ದ ಐಶ್ವರ್ಯದಿಂದಾಗಲಿ ಕಾಮದಿಂದಾಗಲಿ ದೇವರಿಗೆ ಆ ಹೇಸಿಗೆ ಬರೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮತ್ತೆ ನೆಕ್ಸ್ಟ್ ನೋಡ್ತೇವೆ. ನೆಕ್ಸ್ಟ್ ಇಲ್ಲ ಪುರುಷ ಸಂಗಮಿಗಳು ಮತ್ತು ಕಳ್ಳರು. ಪುರುಷ ಸಂಬಂಧಿಗಳು ಅಂದ್ರ ಈ ಲೋಕದಲ್ಲಿ ಬಹಳ ಹೆಚ್ಚಾಗಿದೆ. ಗಣಸರಿಗೆ ಗಣಸೇ ಮದಿ ಮಾಡ್ಕೊಳತ್ತಾರ, ಹೆಣ್ಮಕ್ಳು ಸರಿ ಹೆಣ್ಮಕ್ಳೇ ಮದಿ ಮಾಡ್ಕೊಳತ್ತಾರ. ಮತ್ತೆ ಇಲ್ಲಿವರೆಗೆ ಏನ್ ಮಾಡಿದ? ಗೌರ್ಮೆಂಟ್ ಒಂದೊಂದು ಕಂಟ್ರಿಗಳಲ್ಲಿ ಏನ್ ಮಾಡ್ಯದ? ಎಲ್ಲರಿಗೂ ಆರ್ಡರ್ ಮಾಡ್ಯದ. ಅದಕ್ಕೆ ಗೌರ್ಮೆಂಟ್ ಇಂದ ಲಾ ಮಾಡ್ಕೊಂಡು ಇವ್ರು ಮದುವೆ ಮಾಡ್ಕೋಬಹುದು ಅಂತ ಹೇಳಿ ಇದೆಲ್ಲ ಕಾರ್ಯಗಳು ನಡೀತದೆ. ಇದೆಲ್ಲ ಯಾವುದು? ದುಷ್ಟಾತ್ಮನ ಕಾರ್ಯ. ದೇವರಿಗೆ ಯಾವ್ದು ವಿರೋಧ ಅದ ಅದು ಪ್ರಸಿದ್ಧಿಯಾಗಿ ಹೇಳ್ತಾ ಇದೆ. ನಾವು ಔಟ್ ಆಫ್ ಕಂಟ್ರಿಯಲ್ಲಿ ನೋಡ್ಬೋದು. ನಮ್ಮ ಈ ಭಾರತ ದೇಶ
ದೇಶದಲ್ಲಿ ನೋಡ್ಬೋದು ಈ ಲಾ ಪಾಸ್ ಆಗ್ತಾ ಇದೆ ಒಂದೊಂದು ಜಾಗದಲ್ಲಿ ಹಳಗ ಏನಂದ್ರೆ ಗಂಡಸರಿಗೆ ಗಂಡಸರು ಮದುವೆ ಮಾಡ್ಕೊಂಬೋದು, ಹೆಣ್ಮಕ್ಕಳಿಗೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಬೋದು. ಇದು ದೇವರಿಗೆ ಹೇಸಿಗೆ ಆದ ಕೆಲಸ ಅದ, ದೇವರಿಗೆ ಅತಿ ಹೇಸಿಗೆ ಆದ ಕೆಲಸ. ಯಾವಾಗ ಮಾಡ್ತೀಯ ಅದಕ್ಕೆ ನೀನು ದೇವರ ರಾಜ್ಯಕ್ಕೆ ಬಾಧ್ಯ ಆಗಲಿರ್ತಾನ. ಮತ್ತೆ ದೇವರು ನೆಕ್ಸ್ಟ್ ಏನ್ ಹೇಳ್ತಾನ, ಕಳ್ಳರು. ಈ ಕಳ್ಳರು ಯಾರು? ಎಲ್ಲ ಕದಿಯೋರು. ಎಲ್ಲಂದ್ರು ಅಲ್ಲಿ ನೀ ಸಭೆಗೆ ಹೋಗ್ತಿ, ಸಭೆಯಲ್ಲಿ ಕದಿತಾನೆ. ಎಲ್ಲಿ ಹೋಯ್ತಿ, ಆತ್ಮ ವಂಚನೆ ಮಾಡುವಂತ ಕಳ್ಳಿರ್ತಾನ. ಅವನಿಗೆ ಏನ್ ಕಣ್ಣಿಗೆ ಕಾಣಿಸೋ ಎಲ್ಲ ಕದಿಯುತ್ತಾನೆ ಇರ್ತಾನ. ಈ ಆತ್ಮಗಳು ಕದಿಯೋದಲ್ಲದೆ ಸಾಮಾನುಗಳು ಕದಿಯುವಂತನಾಗಿರ್ತಾನೆ. ಅವನಿಗೆ ಎಲ್ಲೂ ನೆಮ್ಮದಿ ಇರುವುದಿಲ್ಲ. ಕಳ್ಳನಿಗೆ ಎಷ್ಟೇ ಕದಿದರೂ ಅವನಿಗಿನ್ನ ಕದಿಯಬೇಕೇ ಅನ್ನಿಸ್ತದೆ. ಯಾಕಂದ್ರೆ ಅವನ ಹೃದಯದಲ್ಲಿ ಕೆಟ್ಟದಾದ ಆತ್ಮ ಸುರಿಯಲ್ಪಡ್ತಾ ಇದೆ. ಆ ಕೆಟ್ಟ ಆತ್ಮ ಏನ್ ಮಾಡ್ತದ, ಅವನಿಗೆ ವಂಚಿಸ್ತಾ ಇರ್ತದ. ಇಲ್ಲ ದಿನ ಅಲ್ಲಿ ಕದಿ ಹೋಗಿ ನಡಿ, ಇಲ್ಲ ದಿನ ಅಲ್ಲಿ ಕದಿ, ಅವ್ರ ಮನೆ ಕದಿ, ಇವ್ರ ಮನೆ ಕದಿ. ಕದಿದ ಒಳಗ ಅವನು ವ್ಯಸ್ತವಾಗಿರ್ತಾನೆ. ಯಾಕಂದ್ರೆ ದುರಾತ್ಮನಿಗೆ ಬಿಡುವುದೇ ಇಲ್ಲ. ಅದ್ರ ಬೆಳಿಗ್ಗೆ ಏನಿರ್ತಾರ, ಲೋಭಿಗಳು. ಅತಿ ಆಸೆ ದುರಾಸೆದವ್ರು ಯಾರಿರ್ತಾರೆ, ಇವರು ಲೋಭಿಗಳು. ಇವತ್ತಾ ಅವನ ಹತ್ರ ಬೆಳ್ಳಿ ಬಂಗಾರ ಅದ ಅಂದ್ರ ಬಿ ಅವ ಪರರದ ಸಂಪತ್ತಿಗೆ ಏನ್ ಮಾಡ್ತಾನ, ನಂದೇ ಪ್ರಾಪರ್ಟಿ ಬೇಕು. ಇವಂದ ಈಗ ಚಿಮ್ಡ್ತಾನ. ಹೆಂಗಂದ್ರ ಇವನ ಹತ್ರ ಮನಿ ಅದ, ಕಾರ್ ಅದ, ಬಂಗಲ ಅದ. ಕಾರ್ ಬಿ ತೆಗಿಯಲ್ಲ, ನಾ ಮನಿ ಬಿ ಯೂಸ್ ಮಾಡಲ್ಲ. ಬೆಡ್ ಅದ, ಬೆಡ್ ಮೇಲೆ ಬಿ ಮಂಗಲ್ಲ, ನೆಲದ ಮೇಲೆ ಮಂಗ್ತಾನ. ಇವ ಲೋಭಿ. ಮತ್ತ ಅದು ಅಲ್ಲದೆ ಎದುರು ಮನೆಯವ್ರಿಗೆ ನೋಡಿ ಅವ್ರ ಬಳಿ ಸಾಮಾನವ, ಅವ್ರ ಬಳಿ ಏನೇನದ, ಅವ್ರ ಬಳಿ ಹೇಗೆ ಕಸ್ಕೊಲಿ ಅಂಬವನೇ ಲೋಭಿ. ಇವನು ದೇವರ ರಾಜ್ಯಕ್ಕೆ ಸೇರಲ್ಲ. ಜಿಬಿಡ್ಪನ ಅಂದ್ರ ಕಂಜೂಸ್. ಯಾರು ಕಂಜೂಸ್ ಇರ್ತಾರಲ್ಲ ಅವರು ದೇವರ ರಾಜ್ಯಕ್ಕೆ ಸೇರಲು. ಮತ್ತೆ ನೆಕ್ಸ್ಟ್ ಕುಡುಕರ್ದಂತ ಹೇಳಬೇಡ್ರಿ. ಎಲ್ಲೆಲ್ಲಂದ್ರೆ ಕುಡ್ದಿ ಮಸ್ತ್ ಮಜದಾಗ ಬಿದ್ದಿರ್ತಾರ, ಅವ್ರಂತೂ ದೇವರ ರಾಜ್ಯಕ್ಕೆ ಸೇರಲ್ಲ. ಯಾಕಂದ್ರ ಅವ್ರು ಕುಡ್ದಿದಾಗ ಅವ್ರು ಏನ್ ಕೆಲಸ ಮಾಡ್ತಾರ, ಅವ್ರು ಎಲ್ಲಿ ಹೋಗ್ತಾ ಇದ್ದಾರ, ಏನ್ ಅಂತ ಇದ್ದಾರ, ಅದೆಲ್ಲ ಹೋಯ್ತು. ಈಗೀಗ ಏನಾಗ್ಲತ್ತದ, ಕುಡ್ದು ಬಂತು ಸಭೆಗಳಲ್ಲಿ ಕೂಡುತ್ತಾ ಇದ್ದಾರೆ, ಸಭೆಯಲ್ಲಿ ಆರಾಧಿಸ್ತಾ ಇದ್ದಾರೆ. ಕುಡುಕತನದಿಂದ ಏನ್ ಮಾಡ್ತಾರ, ಹಿಂದಿನ ಓದಿದೇವಲ್ಲ, ಜಾರ ಅಥವಾ ವಿದ್ರಾಗನೆ, ಮತ್ತಿನ್ನೊಂದು ಯಾವ್ದಿತ್ತು, ಮೀಟರು. ಇವೆಲ್ಲ ಏನಾಗ್ತಾವ, ಸುರಾಯ್ತಾವ ಈ ಕುಡುಕುತನದಿಂದ ಪ್ರಾರಂಭ. ಇದೇ ಮೊದಲನೇದವ. ಯಾಕಂದ್ರ ಯಾವಾಗ ನಿನಗೆ ಅರುಣೇ ಇರೋದಿಲ್ಲ ಕುಡ್ದಿದಾಗ, ಅವಾಗ ಏನ್ ಮಾಡ್ತಾವ, ಎಲ್ಲ ಹಿಂದೆ ಬಿಳಾಸ್ಕೊಂಡ್ ಬರ್ತಾವ. ನಿನಗೆ ಎಲ್ಲಿ ಇಷ್ಟ ಬರ್ತದ ಆ ಜಾಗಕ್ಕೆ ಹೋಗ್ತಿ. ಯಾಕಂದ್ರೆ ನಿನ್ನಲ್ಲಿದ್ದ ಸೈತಾನನು ಆ ಕುಡುಕತನದಿಂದ ನೀ ಏನ್ ಮಾಡ್ತಾ ಇದ್ದೀನಿ ನಿನಗೆ ಗೊತ್ತಿಲ್ಲ. ಇನ್ನು ದೇವರ ರಾಜ್ಯಕ್ಕೆ ಬಾಧೆನಾಗ್ತಿ, ನರಕದ ರಾಜ್ಯಕ್ಕೆ ಹೋಗುವಂತದ್ದಿ. ಆದ್ರೆ ನೀನು ದೇವರ ಸನ್ನಿಧಿಗೆ ಬರ್ತಿ. ದೇವರ ಸನ್ನಿಧಿಗೆ ಬಂದಾಗ ಮಾತ್ರ ನಿನ್ನ ಕುಡುಕುತನದಿಂದ ಬಿಡಿಸುವ ಯೇಸು ನಿನ್ನ ಬಳಿ ಇರ್ತಾನ. ಆ ಪವಿತ್ರಾತ್ಮನನ್ನು ಕರೆದಾಗ ಬರ್ತಾನ. ಆತನ ಮನೆಯವರು ಆತನನ್ನು ದಿನನಿತ್ಯ ವಾಕ್ಯ ಹೇಳ್ತಾ ಇರಬೇಕು. ವಾಕ್ಯ ಹೇಳಿದಾಗ ಇವರೆಲ್ಲ ಬಿಡುಗಡೆ ಆಗಲ್ಪಡ್ತಾರ. ಎಲ್ಲಿ ಮನೆಯವರೇ ಆತನನ್ನು ನೋಡುವುದಿಲ್ಲ, ಮನೆಯವರು ಅವನಿಗೆ ಏನು ವಾಕ್ಯ ಹೇಳುವುದಿಲ್ಲ ಅಂದರೆ ಅವನ ಕುಡುಕತನದಿಂದ ನೀನು ಹೆಚ್ಚಾಗ್ತಾನ. ಈಗ ನಾವು ನೋಡುವಂತದಾಗಿದೆ. ಈ ಕುಡುಕತನ ಅಂದ್ರೆ ಒಂದೆಲ್ಲ ಗಾಂಜಾ ನಶ ಮಾಡ್ತಾರ, ಕೆರಬಿನ್ ತಗೊಳತ್ತಾರ, ಎಷ್ಟೆಲ್ಲ ಹೊಸ ಹೊಸ ನಶಗಳು. ಮತ್ತೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನ್ ಮಾಡ್ತಾರ, ಹಾವುಗಳು ಕಚ್ಚಿಸ್ಕೊತಾರ ಬಾಯಿಗೆ. ನೋಡ್ರಿ ಅಂತ ನಶ ಅದ, ಬಾಯಿಗೆ ನಶ ಕಸ್ಕೊತಾರ. ಒಂದೇ ಶರಿ ಒಳಗೆ ಎಷ್ಟು ಶರಿ ಹಾಕಿ ಕುಡಿತಾರ. ಆಲ್ಕೋಹಾಲ್ ಮೇಲೆ ಆಲ್ಕೋಹಾಲ್ ಕುಡಿತಾರ. ಏನೇನೋ ವಿಧ ವಿಧವಾದ ನಶಗಳು ಮಾಡಿ ಲೋಕದಾಗ ಸೈತಾನನ ಇವ್ರಿಗೆ ಕಟ್ಟಿ ಹಾಕಿದ. ಇಲ್ಲಿ 1 ಗಂಟೆ 2 ತಾಸು 3 ತಾಸು ಮಜಾ ನೋಡಕ್ ಹೋಗಿ ಹಿಂದೆ ಏನ್ ಮಾಡ್ತಾ ಇದ್ದಾರ, ತನ್ನ ತಂದೆ ತಾಯಿಯನ್ನು ಮನಸ್ಸು ನೋಯಿಸ್ತಾ ಇದ್ದಾರ. ಮತ್ತೆ ಹೆಂಡತಿ ಮಕ್ಕಳ ಮನಸ್ಸು ನೋಯಿಸ್ತಾ ಇದ್ದಾರ. ಕೆಲಸ ಮಾಡಲ್ಲಂತೆ ಇರ್ತಾರ. ಮನೆಯಲ್ಲಿದ್ದ ಸಾಮಾನುಗಳು ಹೋಗ್ತಾರ. ತಂದೆ ತಾಯಿ ನೆಮ್ಮದಿ ಹಾಳು ಮಾಡ್ತಾರ. ಇಂಥ ಮಕ್ಕಳು ಇನ್ನೂ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮೊದಲನೇ ತಪ್ಪಾಗಿ ತಂದೆ ತಾಯಿಗಳದಿರ್ತದ. ಯಾವಾಗ ನಿನ್ನ ಮಗ ಕೆಡ್ತಾ ಇದ್ದಾನಂತೇಳಿ ಯಾರು ನೋಡುವಂತರಿಲ್ಲ. ಓ ಇವತ್ತು ಮಾಡಿದನ, ಇವತ್ತು ಪಾರ್ಟಿ ಅದನ, ಇವತ್ತು ಫ್ರೆಂಡ್ಸ್ ಜೊತೆ ಹೋಗ್ಯಾನ, ಆ ಫ್ರೆಂಡ್ ಬರ್ತ್ಡೇ ಅದನ, ಓ ಸ್ಟಡಿಗೆ ಹೋಗ್ಲತ್ತನ, ನನ್ನ ಮಗ ಎಲ್ಲಿ ಹೋಗ್ಲತ್ತನ, ಏನ್ ಕಾರ್ಯ ಮಾಡತಾನ ಅಂತ ಹೇಳಿ ಅವ್ರು ಗಮನಿಸ್ತಿದ್ದೀರ. ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಯೇ ಏನ್ ಮಾಡ್ತಾ ಇದ್ದಾರ, ಮನೆಯಲ್ಲೇ ಕುಡಿಯೋದು, ಸಿಗರೇಟ್ ಬಿಗಿಯೋದು ಎಲ್ಲ ಕಾರ್ಯ ಮಾಡ್ತಾ ಇದ್ದಾರ. ಆ ಚಿಕ್ಕ ಮಕ್ಕಳು ನೋಡುವಾಗ ಬೆಳೆಯುತ್ತಾ ಅದನ್ನೇ ಕೇಳುತ್ತಾ, ಅದನ್ನೇ ನೋಡುತ್ತಾ ಅವರು ಅದೇ ಮಾರ್ಗದಲ್ಲಿ ನಡೀತಾರೆ. ಹಾಗಾಗಿ ಜನರೇಷನ್ ಮೇಲೆ ಜನರೇಷನ್ ದೇವರು ಇವರು ಎಲ್ಲರೂ ನರಕದ ಭಾಗಕ್ಕೆ ಹಾಕುವುದಕ್ಕೆ ಇಷ್ಟ ಇಲ್ಲ. ದೇವರ ಹೃದಯ ನೋವುವಂತದಾಗಿದೆ.
ಈಗ ದೇವರ ನೋವು ಅಂತಂದ್ರೆ ಸೈತಾನಿಗೆ ಉಲ್ಲಾಸ. ಯಾಕಂದ್ರೆ ಆತನು ತನ್ನ ಮಕ್ಕಳಿಗೋಸ್ಕರ ಪರಲೋಕ ರಾಜ್ಯ ಬಿಟ್ಟು ಎಷ್ಟೆಲ್ಲ ಸಹಿಸಿದ ಹಿಂಸೆ. ಆದ್ರೆ ಈ ಮಕ್ಕಳು ಏನ್ ಮಾಡ್ತಾ ಇದ್ದಾರ, ಆ 1-2 ಗಂಟೆ 3 ತಾಸಿನಲ್ಲಿ ಮಾಡುವ ಒಂದು ಎಂಜಾಯ್ಮೆಂಟ್ ಗಾಗಿ ದೇವರನ್ನು ತಿರಸ್ಕರಿಸ್ತಾ ಇದ್ದಾರೆ. ಆ ತಿರಸ್ಕರಿಸೋದಲ್ಲದೆ ದೇವರಿಗೆ ಏನು ಪರ್ವ ಬೀಳಲ್ಲ. ನಿಮ್ಮ ಇದ್ದರೇನು ಹೋದ್ರೇನು ಆತಗೇನಿಲ್ಲ. ಆದರೆ ಆತನು ತನ್ನ ಸ್ವರೂಪದಲ್ಲಿ ನಿಮ್ಮನ್ನು ರೂಪಿಸಿದಕ್ಕಾಗಿ ಆತನ ಹೃದಯವನ್ನು ನೋವುವಂತದ್ದಾಗಿದೆ. ಆತನ ಆರಾಧಿಸುವ ಮಕ್ಕಳು, ಆತನ ಯಜ್ಞ ಮೇಲೆ ನಡೆಯುವ ಮಕ್ಕಳು ಕೆಟ್ಟು ಹೋಗುತ್ತಾ ಇದ್ದಾರೆ ಅಂತೇಳಿ ಮನದಲ್ಲಿ ನೊಂದುತ್ತಾನೆ, ಮನ ಕುಂದುತ್ತಾನೆ. ನಮಗಾಗಿ ಕಣ್ಣೀರು ಹಾಕುವಂತ ಯೇಸು ಇದ್ದಾನೆ. ಆತನ ಕಣ್ಣೀರಿಗಾಗಿ ನೀವು ಬದಲಾಗಬೇಕು. ಆತನ ಪ್ರಸನ್ನತೆ ಇಳಿಸಿರಿ, ಆತನ ಮಾರ್ಗದಲ್ಲಿ ಬರಲಿ. ಎಷ್ಟು ದಿವಸ ಇನ್ನು ಕುಡಿತೀರಿ, ಎಷ್ಟು ದಿವಸ ಇನ್ನ ಅದೇ ಹಳೆ ಕಾರ್ಯದಲ್ಲಿ ಇರ್ತೀರಿ. ಯೇಸುವನ್ನು ಮೆಚ್ಚಿರಿ, ಯೇಸುವಿನ ಮಾರ್ಗದಲ್ಲಿ ನಡೀರಿ, ಅವಾಗ ನಿಮ್ಗೆ ಅಭಿವೃದ್ಧಿ ಆಗುತ್ತದೆ. ಏನು ನನ್ನ ಮಗ ಕುಡುಕತನಲ್ಲಿ ಬಿದ್ದಿದ್ದಾನೆ, ಇವನಿಗೆ ಯಾರು ಹೊರಗ್ತರೋ ಅಂತ ಹೇಳ್ಬೇಡ್ರಿ. ಪ್ರಾರ್ಥಿಸಿರಿ, ತಂದೆ ತಾಯಿ ಪ್ರಾರ್ಥಿಸಿರಿ, ಅಣ್ಣ ತಮ್ಮಂದರು ಪ್ರಾರ್ಥಿಸಿರಿ, ಸಹೋದರ ಪ್ರಾರ್ಥಿಸಿರಿ, ಆಲಯದಲ್ಲಿ ಪ್ರಾರ್ಥಿಸಿರಿ. ಆ ಮಕ್ಕಳು ಜಾರತ್ವದಿಂದ, ವಿಗ್ರಾಧನೆಯಿಂದ, ವ್ಯಭಿಚಾರದಿಂದ, ಮೀಟರ್ ಕೆಲಸದಿಂದ, ಇವೆಲ್ಲ ಕುಡುಕುತನದಿಂದ ಹೊರ ಬರಬೇಕಾದ್ರೆ ಒಂದೇ ಒಂದು ಕಾರ್ಯಗಳಿದೆ. ಅದೇನೋ ಪ್ರಾರ್ಥನೆ. ನೀವು ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಮ್ಮ ಭಾರಗಳೆಲ್ಲ, ಇವತ್ತು ಪ್ರಾರ್ಥಿಸಿದ ಯಾವುದು ಅದೇ ಪ್ರಾರ್ಥನೆ ದೇವರು ನಿಮಗಾಗಿ ಪ್ರಾರ್ಥಿಸಿದಾನೆ. ನೀವು ಎಲ್ಲಿಗೆ ನಿನ್ನ ಮಕ್ಕಳಿಗೆ ವಾಕ್ಯದ ಮುಖಾಂತರ ಹಿಡಿದು ಪ್ರಾರ್ಥಿಸಿದಾಗ ನಿನ್ನ ಮಗ ಕುಡುಕುತನದಿಂದ, ಜಾರತ್ವದಿಂದ, ವಿಗ್ರಹದಿಂದ, ಎಲ್ಲವನ್ನೊಂದು ಕೆಟ್ಟ ಕೆಲಸದಿಂದ ಹೊರಗೆ ಬರುವಂತನಾಗಿದ್ದಾನೆ. ಆ ಯೇಸುವಿಗೆ ಏನು ಅಸಾಧ್ಯವಾಗಿದ್ದಿಲ್ಲ, ನಿಮಗ್ ಮಾತ್ರ ಅಸಾಧ್ಯವಿದೆ. ನಿಮ್ಮ ಮಗ ನಿಮ್ಮ ಮಾತು ಕೇಳಲ್ಲ, ಆದ್ರೆ ಯೇಸುವಿನ ಮಾತು ಕೇಳ್ಬೇಕಾಗ್ತದ. ಯೇಸು ಯಾವಾಗ ಬೊಗ್ಗಿಸ್ತಾನ ನೀವು ನೋಡುವಂತರಾಗಿದ್ದೀರಿ. ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಸೌಲನು ಎಷ್ಟೆಲ್ಲ ಕಾರ್ಯ ಮಾಡ್ತಾನ, ಆದ್ರೆ ದೇವರ ಸಮ್ಮುಖದ ಬಂದಾಗ, ಆತನ ವಿಷನ್ ನೋಡಿದಾಗ ದೇವರದು, ಆತನ ಎಂತ ದೊಡ್ಡ ಅಪೋಸ್ತಲಕನಾಗಿ ಕಾರ್ಯ ಮಾಡದಂದ್ರೆ ಇಡೀ ಸತ್ಯವೇದದಲ್ಲಿ ಅವನದೇ ಬರವಣಿಗೆ ಜಾಸ್ತಿ ಆಗಿದೆ. ಯಾಕಂದ್ರೆ ದೇವರು ಮುಟ್ಟಿದಾಗ ಅಂತ ಒಂದು ದೊಡ್ಡ ಪ್ರಸನ್ನತೆ ಇರುತ್ತೆ, ಅಂತ ದೊಡ್ಡ ಕಾರ್ಯಗಳು ಮಾಡ್ತಾರ. ಈಗ ನೋಡ್ರಿ, ಈ ಕುಡುಕತನದಲ್ಲಿ ಬಿಡಬೇಕಾದ್ರೆ ನೀವು ಮೊಣಕಾಲು ಊರ್ಬೇಕು. ಮತ್ತು ಕುಡುಕತನರಾಯ್ತು, ಬೈಯುವರು. ನೋಡ್ರಿ, ಈ ಬೈಯುವರು ದೇವರು ಬಹಳ ಹೆಸಿಗೆ ಪಡ್ತಾನೆ. ನಾವು ಬೈತೇವೆ ದಿನನಿತ್ಯ ಕಾರ್ಯದಲ್ಲಿ. ನಿಮ್ಮ ಮನೆಯವರಿಗೆ ಬೈಬೋದು, ನೀವು ಹಿಂದಕ್ಕೆ ಮುಂದೆ ಇನ್ನೊಬ್ಬರಿಗೆ ಮಾತಾಡ್ಬೋದು, ಚಾಡಿ ಹೇಳ್ಬೋದು, ಇದೆಲ್ಲ ಬೈಯೋದಲ್ಲ. ಇದನ್ನು ನೀವು ಮಾಡಿದ್ರೆ ದೇವರ ರಾಜ್ಯಕ್ಕೆ ಬಾಧ್ಯರಿಲ್ಲ, ನಿಮ್ ಪರಲೋಕ ರಾಜ್ಯ ಸಿಗಲ್ಲ. ಪರಲೋಕ ರಾಜ್ಯ ಸಿಗಲ್ಲ ಅಂದ್ರೆ ಏನಂದ್ರೆ ಕಷ್ಟದಿಂದ ನರಳಾಡ್ತಾ ಹೋಗ್ತೀರಿ, ನಿಮಗ್ ಸುಖನೇ ಸಿಗಲ್ಲ. ದುರಾತ್ಮನು ನಿಮ್ ಹಿಂದೆ ಇರ್ತಾನ. ನೀವೇನೋ ಕಾರ್ಯ ಮಾಡಕ್ ಕಾಲಿಡ್ತೀರಿ, ಆ ಕಾಲಿಡೋದಕ್ಕಿಂತ ಮೊದಲೇ ನಾಶವಾಗ್ತದ. ನೀವೇನೋ ಕೆಲ್ಸಕ್ಕೆ ಹೋಗ್ತೀರಿ, ಆ ಕೆಲಸ ನಿಮಗ್ ಸಿಗೋದಕ್ಕಿಂತ ಮೊದಲೇ ದುಷ್ಟಾತ್ಮನು ನಾಶ ಮಾಡ್ತಾನೆ. ಯಾಕಂದ್ರ ಆತ ನಿಮ್ಮ ಬಾಯಿಯನ್ನು ನೋಡ್ತಾ ಇರ್ತಾನೆ. ನಿಮ್ಮನ್ನು ಯಾವ ರೀತಿಯಾಗಿ ಇದು ಪಾಪದಲ್ಲಿ ಹಾಕಬೇಕು, ನಿಮ್ಮನ್ನು ಪಾಪದಲ್ಲಿ ಹಾಕಿದಾಗ ಏನಾಗ್ತದ, ಮರಣಕ್ಕೆ ತುತ್ತಾಗ್ತೀರಿ. ಎಷ್ಟೆಲ್ಲ ಪಾಪ ಮಾಡ್ತಾ ಹೋಗ್ತಿರಲ್ಲ, ಆ ಪಾಪ ಹೆಚ್ಚಾದಾಗ ರೋಗಗಳು ಬರಿಸುವಂತನಾಗಿದ್ದಾನೆ. ಆ ಸೈತಾನ ನೀವು ಎಷ್ಟೆಲ್ಲ ಪಾಪದಾಗ ಬೀಳ್ತಾ ಇರ್ತೀರಲ್ಲ, ತಿಳ್ಕೊಬೇಕು, ನಿನಗೆ ಯಾವ್ದಾದ್ರು ರೋಗ ಬಂತಲ್ಲ ಅದು ಪಾಪದಿಂದ ಬಂದಿದೆ. ನಿನಗೆ ಯಾವ್ದಾದ್ರು ಕಷ್ಟ ಬಂದಿದೆನಾ ಅದು ಪಾಪದಿಂದ ಬಂದಿದೆ. ಮೊದಲು ಸ್ಟಾರ್ಟ್ ಆಗ್ತದ, ನಿನ್ನ ಬಾಯಿಯಿಂದ, ನಿನ್ನ ಕಣ್ಣಿಂದ, ನಿನ್ನ ಹೊಟ್ಟೆ ಒಳಗಿದ್ದ ಕಪಟವನ್ನು ನೀ ತೆಗೆದು ಯಾರ್ಯಾರಿಗೆ ಏನ್ ಮಾತಾಡ್ಬೇಕು ಅನ್ನೋದೆಲ್ಲ ನಿನ್ನ ಬಾಯಿಂದನೇ ಬರ್ತದೆ. ಅದಕ್ಕ ನಿಮ್ಮ ಬಾಯಿಗೆ ಹುಷಾರಾಗಿರಿ. ಈ ಒಳ್ಳೆ ದೇವರ ಹೆಸರು ಹೇಳುವ ಬಾಯಿಗೆ ಕೆಟ್ಟ ಮಾತಾಡಿ, ಕೆಟ್ಟದನ್ನು ಬಯಸಿ, ಕೆಟ್ಟದನ್ನು ಹೇಳಿ ದೇವರಿಗೆ ಎಲ್ಲ ಗಳಿತಾ ಇದ್ದೀರಿ. ಅದಕ್ಕಾಗಿ ಕೋಪ ಬಂದಾಗ ದೇವರು ನಿಮ್ಮನ್ನು ಸೈತಾನ ಕೈಗೆ ಒಪ್ಪಿಸುವಂತನಾಗಿದ್ದಾನೆ. ಅದಕ್ಕಾಗಿ ಮತ್ತೆ ನೆಕ್ಸ್ಟ್ ನೋಡ್ತೇವೆ ನಾವು, ಸುಲುಕೊಳ್ಳುವರು. ಇವರು ಅಂತೂ ಯಾರಿಗೆ ಹಿಡಿಲಕ್ಕಾಗಲ್ಲ. ಈ ಲೋಕದಾಗ, ಇಡೀ ಲೋಕ ಏನೇನು ದೇವರು ಸೃಷ್ಟಿ ಮಾಡಿರಲ್ಲ ಎಲ್ಲರೂ ಸುಲ್ಕೊಂಬೋರೆ. ಎಲ್ಲರಿಗೆ ಯಾರು ಬೇಕಾಗದ, ಇನ್ನೊಬ್ಬನ ಆಸ್ತಿ ಬೇಕು, ಇನ್ನೊಬ್ಬನ ಮಗಳಿಗೆ ಮದುವೆ ಮಾಡ್ಕೋಬೇಕು, ಇನ್ನೊಬ್ಬ ಸಾವುಕಾರಿದ್ದೀನವನಿಗೆ ಮದುವೆ ಮಾಡ್ಕೋಬೇಕು, ಅವನ ಬಲೆ ಸುಲ್ಕೋಬೇಕು. ಇದೇ ಕೆಲಸ ನೋಡ್ರಿ ಇವತ್ತಿನ ವಾಕ್ಯದ ಸ್ಪೆಷಲ್ ಆಗಿ ಸುಲ್ಕೊಂಬದೇ ಶ್ರೇಷ್ಠವಾಗಿ ನಿಂತದ ಎಲ್ಲಕ್ಕಿಂತ ಹೆಚ್ಚಾಗಿ. ಹೆಂಗಂದ್ರ ಯಾರು ನೋಡ್ತಾರ, ಹೆಣ್ಮಗಳು ಏನ್ ಮಾಡ್ತಾಳ, ಗಂಡಸನ ಆಸ್ತಿ ಇರ್ತದ, ಗಂಡಸ ಏನ್ ನೋಡ್ತಾನ, ಹೆಣ್ಮಗಳು ಆಸ್ತಿ ಇರ್ತದ. ಆದರೆ ದೇವರ ಪ್ರಸನ್ನತೆ, ದೇವರು ನನಗೆ ಕೊಟ್ಟಿದ್ದಲ್ಲಿ ನನ್ನ ಅಭಿವೃದ್ಧಿಯಾಗಿ, ನನಗೆ ದೇವರು ಎಷ್ಟು ಕೊಟ್ಟನಲ್ಲ ಅದರಲ್ಲಿ ನಾನು ನಡಿಬೇಕಂತೇಳಿ ದೇವರಿಗೆ ಯಾರು ಮನವಿ ಮಾಡ್ತಾ ಇದ್ದಿಲ್ಲ. ಇವತ್ತು ಅವನಿಗೆ ಹೆಂಗ್ ಇವನಿಗೆ ಮುಳುಗಿಸ್ಲಿ, ಇವನು ಹೊಲ ರೋಡಿಗೆ ಬಂದದ, ಇವನು ಹೊಲ ಹೆಂಗ್ ತೆಗೀಲಿ, ನಾನು ಅವ್ರಿಗೆ ಯಾವ ರೀತಿಯಾಗಿ ನಾನು ಮುಳುಗಿಸಬೇಕು. ಇದೇ ದೇವರಲ್ಲಿ ಕೆಟ್ಟದಾದ ಕೆಲಸ.
ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣು ಹಾಕದೆ ಇವನ ಕೆಲಸ ಆಗ್ತದ. ಮತ್ತ ಅವನು ಅಲ್ಲಿ ಮುಗಿಯದೆ ಏನ್ ಮಾಡ್ತಾನ, ದೌರ್ಜನ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯಾವ ರೀತಿಯಾಗಿ, ಈಗ ಯಾರಾದ್ರೂ ವೀಕ್ ಇದ್ರು ಅಂತ ತಿಳ್ಕೊರ್, ಮನೆಗೆ ಯಾರು ಇರಲ್ಲ, ಅವ್ರ ಮನೆಗೆ ಹೋಗಿ ದೌರ್ಜನ್ಯ ಮಾಡ್ತಾನ, ಮಾಡಿ ಅವನ ಆಸ್ತಿ ಹೊಡ್ಕೊಂಬೋದಾಗ್ತದ, ಅವ್ರ ಮನೆಯಲ್ಲಿದ್ದ ಸಂಪತ್ತು ಹೊಡಿಯುತ್ತಾನ, ಅವ್ರದ್ದು ಏನೇನು ಇರ್ಬೇಕಲ್ಲ ಎಲ್ಲ ಹೊಡಿತಾನ. ಈ ಸಮಯದಲ್ಲಿ ಅವಾಗಂತಿನ ಹೊರಗಿನವ್ರು ಮಾಡ್ತಾ ಇದ್ರಲ್ಲ, ಈಗ ಒಳಗಿದ ಒಳ ಹುಟ್ಟಿದವರಿಂದೇ ಸ್ಟಾರ್ಟ್ ಆಗಿದೆ, ಮುಗಿದೋಯ್ತು. ದೇವರ ರಾಜ್ಯದಲ್ಲಿ ಯಾರು ಬಾಧ್ಯರಿಲ್ಲ. ಎಷ್ಟು ಸಿಗ್ತದ, ಎಷ್ಟೆಲ್ಲ ಸಿಗಲ್ಯಾಕ, ಅದು ಸುಲುಕೋತೆ, ಅದು ನನಗೆ ಸಿಕ್ಕಿದ್ರು ಸಾಕು, ಹಿಂದಿದ್ದ ಹೋಗಲ್ಯಾಕ, ಶ್ರಮೆ ಪಟ್ಟಿದ ಹೋಗಲ್ಯಾಕ, ಅವ್ರು ನೋಡ್ಕೊತ ಬಂದಿದ್ದವ್ರು ಹೋಗಲ್ಯಾಕ, ನನ್ನನ್ನು ಸಿಕ್ಕಿದ್ರೆ ಸಾಕು, ನಾ ಬಲವಾಗ್ಬೇಕು, ಅವನು ಇದ್ದರೇನು ಅವನು ಸತ್ತರೇನು ನನಗೇನು ಪರವಾಗಿಲ್ಲ, ನನಗೆ ಸಿಕ್ಕಿದರೆ ಸಾಕು. ಅದಕ್ಕೆ ಸುಲುಕೊಳ್ಳುವವರು ದೇವರ ರಾಜ್ಯಕ್ಕೆ ಸೇರುವರಿಲ್ಲ, ಅವ್ರ ಬಾಧ್ಯತೆಯಲ್ಲಿ ಬರಲ್ಲ. ನಾವು ಇಲ್ಲಿ ಇಷ್ಟೆಲ್ಲ ಪಾಪದ ಕೆಲಸವನ್ನು ನೋಡಿದೆವು. ಆದರೆ ಈಗ ನಾವು ಅದೇ ಗಲಾತ್ಯ 5ನೇ ಸಂಧಿ 19ನೇ ವಚನ ತೆಗೀರಿ. ದೇವರು ನಮಗಾಗಿ ಯಾವ್ಯಾವ ವರಗಳಿಟ್ಟಿದ್ದಾನೆ, ಆ ಫಲದ ಮೇಲೆ ನಡೆದಾಗ ನಾವು ಹಂಗ ಜೀವಿಸ್ತೇವೆ ಅಂತ ಹೇಳಿ ದೇವರು ನಮ್ಮನ್ನು ನೋಡುವಂತನಾಗಿದ್ದಾನೆ. ನಮ್ಮ ಶರೀರ ಅಭಿಲಾಷೆಗಳು ಏನೇನಿರ್ತಾವ ಅದು ಮೊದಲು ಹೋದ್ರೆ ಗಲಾತ್ಯ 5ನೇ ಸಂಧಿ 19ನೇ ವಚನ ನೋಡಿ. ದೇವರು ನಮ್ಮ ಹೊಟ್ಟೆ ಒಳಗಿಂದ ಬರುವ ನಮ್ಮ ಶರೀರದಿಂದ ಅಭಿಲಾಷೆಗಳು ಎಲ್ಲವ ದೇವರು ಅಲ್ಲಿ ಬರ್ದಾನ, ಮತ್ತೆ ಪೌಲನು ಇಲ್ಲೂ ಬರ್ದಾನೆ. 2ನೇ ಪೈಕಿಯಾಗಿ ಓದ್ರಿ 19ನೇದು. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವ ನೋಡ್ರಿ, ಯಾವ ಶರೀರ ಭಾವವುಳ್ಳ, ಓದ್ರಿ, ಯಾವ ಜಾರತ್ವ, ಬಂಡುತನ, ನಾಟಿಕೆಗೆ ಹೆಚ್ಚುತನ, ವಿಗ್ರಾಧನೆ, ಮಾಟಗಾರರು, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಪಕ್ಷಭೇದ, ಭಿನ್ನಮತ, ಮಸ್ತರ, ಕುಡುಕುತನ, ದೌಡುತನ, ಇಂಥವುಗಳೇ. ನೋಡಿ, ಇವೆಷ್ಟು ಕಾರ್ಯಗಳವ. ಆಲ್ಮೋಸ್ಟ್ ಅಲ್ಲಿ ಕೋರಿತ್ಯ 6ನೇ ಸಂಧಿ 7ನೇ ಸಂಧಿ 7ನೇದಾಗ ಹೇಳಿದ, 6, 9 ಹೇಳಿದ್ದೆ ಅದು ಆಲ್ರೆಡಿ. ಅವೇ ದೇವರು ಏನ್ ಮಾಡ್ತಾನ, ಇವೆಲ್ಲ ಯಾ ಸೈತಾನಿಂದ ಹುಟ್ಟತಾವ ಅಂತೇಳಿ ಯಾರು ಬಯಸ್ಲಕ್ ಹೋಗ್ಬೇಡ. ಎಲ್ಲಿಂದ ಹುಟ್ಟತಾವ? ನಮ್ಮ ಹೊಟ್ಟೆ ಒಳಗಿಂದ. ಯಾಕಂದ್ರ ದೇವರ ವಾಕ್ಯವೇ ನಮಗ್ ಗೊತ್ತಿಲ್ಲ, ದೇವರು ನಮಗಾಗಿ ಏನಿಟ್ಟನ ನಮಗ್ ಗೊತ್ತೇ ಇಲ್ಲ. ಅದಕ್ಕೆ ನಾವೇನಂತೇವೋ, ನಾ ಪಾಪ ಮಾಡಿಲ್ಲ, ಸೈತಾನನು ಪಾಪ ಮಾಡಿಸಿದನೇ. ಇಲ್ಲ, ಇದು ನಿನ್ನ ಮನಸ್ಸಿನಿಂದ, ನಿನ್ನ ಹೃದಯದಿಂದ, ನಿನ್ನ ಆಲೋಚನೆಯಿಂದ, ನಿನ್ನ ಹೊಟ್ಟೆ ಒಳಗಿಂದ, ನಿನ್ನ ಬಾಯಿಯಿಂದ ಹೊರಗೆ ಬರುವಂತದಲ್ಲ. ನೀ ಹೇಳುವುದಕ್ಕೆ ಸಾಧ್ಯವಿಲ್ಲ, ಇದು ನನಗೆ ಸೈತಾನನು ಹಾಕಿದಾನೆ, ಸೈತಾನನು ನನಗೆ ಈ ಕಾರ್ಯದ ಒಯ್ದಾನ, ನನಗೆ ದಂಡುತನ ಮಾಡ್ತಾನ, ಈ ಕುಡ್ದಿ ಕುಣಿಲತ್ತ ದುಂಡುತನ ಎಷ್ಟು ಹೆಚ್ಚಾಗ್ಯದಲ್ಲ ಹುಡುಗರ್ದೆಲ್ಲ. ಹುಡುಗರಿಗೆ ಸಾತ್ ಏಜ್ ಆದವರು ಕುಣಿತಾ ಇದ್ದಾರ, ದಂಡುತನ ಇಷ್ಟು ಹೆಚ್ಚಾಗ್ಯದಲ್ಲ. ಆ ದೇವರು ಅವಾಗ ಬರ್ದಿದ್ದ ವಾಕ್ಯ ಇನ್ನು ಇಲ್ಲಿ ಹೆಚ್ಚಾಗಿ ನಡೀತಾ ಇದ್ದದ. ಮೋಸಗಾರರು, ಸುಳ್ಳುಗಾರರು, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಕ ಭಕ್ಷ್ಯ, ಯಾವರ ಉದ್ಧಾರ ಆಗದ್ ಬೇಡ, ಯಾರಿಗಾರ ನೌಕರಿ ಆಗದ್ ಬೇಡ, ಯಾರ ಮದಿ ಆಗ್ಬೇಡ, ಅದು ಏನದ ಅವ್ರ ಹೊಟ್ಟೆ ತುಂಬೋಗಿ ನಿಂತದ ಕಕ್ಕ ಭಕ್ಷ್ಯವಾಗಿ. ನಾಚಿಕೆ ಗೆಟ್ ಕೆಲಸ ಮಾಡತ್ತಾರ, ಎಲ್ಲಂದ್ರು ಪುಣ್ಯ ತರ ಬದಲೆ ಓಡಾಡತ್ತಾರ, ಆ ಸೈತಾನನ ವಿಗ್ರಾಧನೆ ಮಾಡತ್ತಾರ, ದೇವರಿಗೆ ಆರಾಧನೆ ತಿರಸ್ಕರಿಸ್ಲತ್ತಾರ. ಅವ್ರು ಏನ್ ಮಾಡತ್ತಾರ ಅವ್ರಿಗೆ ಏನೂನೇ ಗೊತ್ತಿಲ್ಲ. ಜಗಳ ಅಂತ ಹಿಂಗಾಳತ್ತಾರ. ಯಾಕ ಜಗಳ? ಎಲ್ಲಿ? ದೇವರ ಭಯವಿಲ್ಲ. ಅದಕ್ಕಿಂತ ಮೊದಲು ಎಲ್ಲಾಗ್ಯದ? ನನ್ನ ಹತ್ರ ದುಡ್ಡದ, ನಾ ಐಶ್ವರ್ಯವಂತ ಇದೆ, ನನ್ನ ಶ್ರಮದ, ನನ್ನಲ್ಲಿ ಶಕ್ತಿ ಅದ, ನಾ ಯಾರಿಗೆ ಬೇಕಾದ್ರೆ ಕಟ್ಕೋತೆ, ದುಡ್ಡು ಕೊಟ್ಟೆ ಎನ್ನುವ ಹೆಮ್ಮೆ ಅಹಂ ಬಂದಿದೆ ಎಲ್ಲರಿಗೆ. ಅದಕ್ಕಾಗಿ ಏನ್ ಮಾಡ್ತಾರ? ತನ್ನದಾದ ಕುಣಿದು ಜಗಳ ಆಡ್ತಾ ಇದ್ದಾರೆ. ಆದರೆ ದೇವರ ಮಕ್ಕಳಿಗೆ ಇಲ್ಲಿಗೆ ಬಿಟ್ಟಿಲ್ಲ. ದೇವರ ಮಕ್ಕಳಿಗೆ ಯಾವ ಆಶೀರ್ವಾದ ಇದ್ದವ, ಯಾವ ಫಲಗಳಿದ್ದವ, ಆ ಫಲಗಳು ನೀವು ಎಣಿಸ್ಕೋಬೇಕು. ಇವತ್ತ ನನ್ನ ಬಳಿ ಯಾವ ಫಲಗಳವ ದೇವ್ರೆ, ನಾ ಯಾವ ಫಲದಲ್ಲಿ ಇನ್ನೂ ಇಲ್ಲ, ಆ ಫಲದಲ್ಲಿ ನನಗೆ ಸ್ಟ್ರಾಂಗ್ ಮಾಡಕ್ ಹೋಗ್ಬೇಕು. ಕೆಳಗೆ ಹೋದ್ರೆ ಡೈರೆಕ್ಟ್ 22 ಹೋದ್ರಿ. ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆ, ದಮೆ.
ನೋಡು, ಕ್ಷಮೆ ದಮೆ ಯಾರ ಬಳಿ ಇರ್ತದ? ಮ್ಯಾಗಿದಂತೆ ಎಲ್ಲರಿಗೂ ಗೊತ್ತಾಗಿರ್ಬೇಕು. ಹೋಸಲ ಸಮಯ ದಮೆ, ನಿನಗೆ ಯಾರಾದ್ರೂ ಮನಸ್ಸು ನೋಯಿಸಿದ್ರು ಅವನಿಗೆ ಕ್ಷಮೆ ಪಡೆ ಮಾಡ್ಬೇಕು. ದೇವ್ರು ಏನಂದನ? ಒಂದು ಕೆನ್ನೆ ಕೊಡಿದ್ರ ಇನ್ನೊಂದು ಕೆನ್ನೆ ಕೊಡು. ನಿನ್ಗೆ ಯಾರಾದ್ರೂ ಮೋಸ ಮಾಡ್ಯಾರ ಅವರಿಗೆ ದೇವರ ಸನ್ನಿಧಿ ಬಿಡು. ಈ ಸಮಯದಮೆ ಎಂಬುವ ಈ 9 ಫಲಗಳು ಇದಾವಲ್ಲ, ಈ ಫಲಗಳಲ್ಲಿ ಒಂದು ವರ ಆಗ್ಯಾವ ನಿಮ್ಗೆ. ಇವೆಲ್ಲ ವರವ. ಈ 9 ವರಗಳವ, 9 ಫಲಗಳವ. ನೀ ಯಾವತ್ತು 9 ಫಲದ ಮೇಲೆ ನಡೀತಲ್ಲ ಆವತ್ತು ನಿನಗ 9 ವರಗಳು ಕೊಡಲ್ಪಡ್ತಾನ ದೇವರು. ಇವತ್ತು ನೀವು ಯಾರ್ಯಾರು ಅನ್ಯ ಭಾಷೆ ಆಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಈ 9 ಫಲಗಳ ಮೇಲೆ ನಡೆಯುವಂತರಾಗಿದ್ದೀರಿ. ನಿಮ್ಮನ್ನು ಅಲ್ಲಿ ವಂಚಿಸುತ್ತಾ ನಿಮ್ಮ ಹೃದಯ ಹೊರ ಹೋಗುದಾಗ ದೇವರು ಅದಕ್ಕೆ ಏನ್ ಹೇಳ್ತಾನೆ? ಯೇಸು ಪದೇ ಪದೇ ನೀವು ಎಡ ಬಿಡದೆ ನನ್ನನ್ನು ಪ್ರಾರ್ಥಿಸಿರಿ. ಪ್ರಾರ್ಥಿಸಿದಾಗ ಏನಾಗ್ತದ? ನೀವು ಸೈತಾನ ಕಾರ್ಯ ನಿಮ್ಮ ಹೊಟ್ಟೆ ಒಳಗೆ ಬರುವಂತದವಲ್ಲ ಅವೆಲ್ಲ ನೀಗಿಸ್ತೀರಿ. ಅವಕ್ಕೆ ನೀವು ಮಾರ್ಗದಿಂದ ಹಠಾಸ್ತೀರಿ, ನೀವು ಅದಕ್ಕೆ ಮೂವ್ ಮಾಡ್ತೀರಿ. ಅವೆಲ್ಲ ನಿಮ್ಮಲ್ಲಿ ಬರಲ್ಲ ಎಂದು ಈ ಫಲಗಳು ನಿಮ್ಮಲ್ಲಿ ಇದ್ದಾಗ, ಫಲಗಳು ಬಂದಾಗ ಏನಾಗ್ತದ? ವರಗಳು ಬರ್ತಾವ. ಇವತ್ತು ನೀವು ಯಾರು ಅನ್ಯ ಭಾಷೆ ಆಡ್ತಿದ್ದೀರಿ, ಪ್ರವಾದಿಸ್ತಾ ಇದ್ದೀರಿ, ಹೀಲಿಂಗ್ ಮಿರಿಕಲ್ ಮಾಡಬಹುದು ಅಂತ ದೊಡ್ಡ ದೊಡ್ಡ ವರಗಳು ನಿಮಗೆ ಕೊಡುವಂತ ದೇವರಾಗಿದ್ದಾನೆ. ಈ ಲೋಕದಲ್ಲಿ ನಿಮ್ಮ ಕಷ್ಟ ಬರಲಿಕ್ಕಿಂತ ಮೊದಲು ಯಾರು ಉದ್ದಾಡ್ತಾನ? ಯೇಸು ಉದ್ದಾಡ್ತಾನೆ. ನಿಮ್ ಜೊತೆ ಬಂದಿ ನಿಮ್ಮ ಸಾಮರ್ಥ್ಯ ಹೆಚ್ಚಿಸುವಂತ ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಕಾರ್ಯ ಮಾಡ್ತಾನ. ಇವತ್ತು ಅಂತ ಬಲವಾದ ಶಕ್ತಿಯಾದ ದೇವರನ್ನು ಬಿಟ್ಟು ಕುಡ್ಕುತನ, ಜಾರ ಅಥವಾ ಸಿಟ್ಟು, ಬೈಯಿ, ಹೊಡಿಯೋದು ಮತ್ತೇನು ಬೇಕಾಗದಂತ ಕಾರ್ಯಗಳು ಮಾಡ್ಕೊತ ಏನ್ ಮಾಡ್ತಾ ಇದಾರ? ದೋಹದಲ್ಲಿ ನರಕಕ್ಕೆ ಹೋಗ್ತಾ ಇದ್ದಾರೆ. ನಾವು ಆತ್ಮನಿಂದ ಜೀವಿಸುವುದಾಗಿ ಆತ್ಮ ನನ್ನನ್ನು ಅನುಸರಿಸೋಣ. ಅಹಂಕಾರಿಗಳಿಗೂ ಒಬ್ಬರೊಬ್ಬರು ಕೆಣಕುಗಳು, ಒಬ್ಬರೊಬ್ಬರು ಮಸ್ತರವಾಗಿ ಇರ್ತಾರೆ. ಮುಗೀತು. ದೇವರು ಆಡಿದ ಮಾತು. ಅಹಂಕಾರಿ ಎಲ್ಲ ಅವರೇ. ನಾವು ನಮ್ಮ ಹೊಟ್ಟೆ ಒಳಗಿಂದ ನಾವೆಲ್ಲ ಸೃಷ್ಟಿಸ್ತೀವಿ. ಯಾಕಂದ್ರೆ ನಮಗೆ ಅಷ್ಟೆಲ್ಲ ಸೈತಾನನ ಕಾರ್ಯಕ್ಕಿಂತ ಬದಲು ನಮ್ಮ ಹೊಟ್ಟೆ ಒಳಗಿಂದ ನಾವು ತರಿಸ್ತೇವೆ. ಇದು ತಂದ್ಮೇಲ ಅವಾಗ ಸೈತಾನನಿಗೆ ಪ್ರಸಿದ್ಧಿಯಾಗಿ ತೋರಿಸ್ತೇವೆ. ಎಲ್ ತನಕ ಸೈತಾನ ನಮ್ಮ ಆಲೋಚನೆಯನ್ನು ಅವನಿಗೆ ತಿಳಿಪಡಿಸಲ ಗೊತ್ತಾಗಲ್ಲ. ನಾವೇನ್ ಆಲೋಚನೆ ಮಾಡ್ತೇವೆ ಅಂತ ಹೇಳಿ ಅವನಿಗೆ ತಿಳಿಪಡಿಸೋದಿಲ್ಲ. ನೀ ಯಾವಾಗ ಕಾರ್ಯ ಮಾಡ್ತಲ್ಲ ಸೈತಾನಿಗೆ ಅವತ್ತೇ ಗೊತ್ತಾಗ್ತದ. ಇವ್ರಿಗೆ ಜಗಳ ಆಡ ಮನ್ಸಾಗ್ಯದ, ಇವ್ರಿಗೆ ವ್ಯಭಿಚಾರ ಮನ್ಸಾಗ್ಯದ, ಇವಾಗ ವಿಗ್ರಹ ಮಾಡಕ್ ಮನ್ಸಾಗ್ಯದ, ಇವ್ರಿಗೆ ಬೈಯುವ ಮನ್ಸಾಗ್ಯದ ಅಂತ ಹೇಳಿ ಆವಾಗ ಸೈತಾನಿಗೆ ಖೂನ್ ಆಗ್ತದೆ. ಇವ್ರಿಗೆ ಗೊತ್ತಾಗಲ್ಲ. ಆದರೆ ಯೇಸುವಿಗೆ ಏನು ಮುಚ್ಚಿಲ್ಲ. ನೀ ಎಷ್ಟೆಲ್ಲ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಲ್ಲ ಅದೆಲ್ಲ ನೋಡುವಂತ ದೇವರು ಒಂದು ಸೆಕೆಂಡ್ ಎಲ್ಲ ನಿನ್ನಲ್ಲಿ ಮಾರ್ಪಡಿಸ್ತಾ ಇದ್ದಾನಲ್ಲಿ. ಜೀವಬಾಧರ ಪಟ್ಟಿಯಲ್ಲಿ ಬರೀತಾ ಇದ್ದಾನೆ. ಎಷ್ಟು ಒಳ್ಳೆ ಕಾರ್ಯ ಮಾಡಿದಿ, ಎಷ್ಟು ತಪ್ಪು ಕಾರ್ಯ ಮಾಡಿದೆ ಅಂತ ಹೇಳಿ ಬರೆಯಲ್ಪಡ್ತಾ ಇದ್ದಾನೆ. ಈ ವಾಕ್ಯ ನಿಮ್ಮೆಲ್ಲ ಹೃದಯದಲ್ಲಿ ಆವರಿಸಿಕೊಂಡಿರ್ತಾರೆ. ಸ್ತೋತ್ರ. ದೇವರಿಗೆ ಮಹಿಮೆ ಹೇಳ್ತಾ ನಾವೆಲ್ಲರೂ ಎದ್ದಿದ್ದೆ ಆತನಿಗೆ ಮಹಾಧ್ವನಿಯಿಂದ ಪ್ರಾರ್ಥಿಸೋಣ. ಅಪ್ಪ ತಂದೆ ಯೇಸುವೆ, ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರ ಯೇಸಪ್ಪ. ಎಷ್ಟೆಲ್ಲ ಮನುಷ್ಯರ ಶರೀರದಿಂದ ಒಳಗಡೆಯಿಂದ ಬರುವಂತ ಕೆಟ್ಟ ಮಾತುಗಳು ಯೇಸಪ್ಪ ಇವತ್ತು ನಿನ್ನ ಹೊರ ಹಾಕಿದಕ್ಕಾಗಿ ಸ್ತೋತ್ರ ಯೇಸುವೆ. ಆದರೆ ಯೇಸುವೆ, ನಿನ್ನ ಪವಿತ್ರಾತ್ಮನಿಂದ ಸ್ವಾಮಿ ನಮಗೆ ಫಲಗಳಿಂದ ತುಂಬಿಸಿ ಆ ಫಲಗಳ ಮೇಲೆ ನಡೆಯುವ ಈ ಸಭೆಯಲ್ಲಿ ಕುಂತಿದೆ ಅಲ್ಲಿ ನೋಡುವ ಎಲ್ಲ ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ತುಂಬಿಸೇಸಪ್ಪ. ನಿನ್ನ ಅಭಿಷೇಕದಿಂದ ಮಕ್ಕಳನ್ನು ತುಂಬಿಸೇಸಪ್ಪ. ಯಾವ ದೌರ್ಜನ್ಯಕ್ಕೆ ಹೋಗಲಾರದಂತೆ, ಯಾರ ದುಷ್ಟಾರ್ಮಿಗಳು ಇವರನ್ನು ನೋಡಲಾರದಂತೆ ಕಾಯ್ದು ಕಾಪಾಡೇಸಪ್ಪ. ಇವರಿಂದ ಹೆಚ್ಚಾಗಿ ನಿನ್ನ ಆತ್ಮದಲ್ಲಿ ಬೆಳಲಿ, ನಿನ್ನ ವರಗಳಲ್ಲಿ ಬೆಳಲಿ, ನಿನ್ನ ಸಮ್ಮುಖದಲ್ಲಿ ಹೆಚ್ಚಾಗಿ ಇವರು ಎದ್ದೇಳಲಿ ಏಸಪ್ಪ. ಯೇಸುವೆ, ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಅಭಿಷೇಕ ಇರಿಸು. ಇವರು ಬಂದಿದೆ, ಅವರು ಕಾರ್ಯ ಪ್ರಾರ್ಥಿಸ್ತಾ ಇದ್ದಾರೆ ಏಸಪ್ಪ. ಆ ಪ್ರಾರ್ಥನೆ ನೆರವೇರುವಂತೆ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆದೇಶಿಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು ನೆರವೇರುತ್ತವೆ. ಯಾಕಂದ್ರೆ ಯೇಸು ನನ್ನನ್ನು ಆರಿಸಿಕೊಂಡಿದ್ದಾರೆ. ಆಶೀರ್ವಾದದ ನಿಮ್ಮನ್ನು ಆಶೀರ್ವಾದ ಅಭಿಷೇಕ ಮಳೆಯಾಗಿ ಸುರಿಯಲ್ಪಡುತ್ತದೆ. ಯೇಸು ಸಮ್ಮುಖದಲ್ಲಿ ನೀವೆಲ್ಲರೂ ಇವತ್ತು ಬಂದು ಆತನಿಗೆ ಮನಪೂರ್ವಕವಾಗಿ ಆರಾಧಿಸಿ ಸ್ತುತಿ ಸ್ತೋತ್ರ ಹೇಳಿ ಆತನಿಗೆ ಮಹಿಮೆ ಪಡಿಸಿರಿ. ಆತ ನಿಮ್ಮ ಇಚ್ಛೆಗಳೆಲ್ಲ ಪೂರೈಸುವಂತನಾಗಿದ್ದಾನೆ. ನಿಮ್ಮ ಕಷ್ಟ ನೋವುಗಳೆಲ್ಲ ನೀಗಿಸುವಂತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿಮಗೆ ವಂದನೆ ಯೇಸಪ್ಪ, ವಂದನೆ ಯೇಸುವೆ, ವಂದನೆ ಯೇಸುವೆ. ಎಲ್ಲ ದುರಾತ್ಮನ ಕಾರ್ಯಗಳು ಮುರಿದಿದ್ದಕ್ಕಾಗಿ ಸ್ತೋತ್ರ. ಈ ಮಕ್ಕಳನ್ನು ಅಭಿವೃದ್ಧಿಪಡಿಸಿ ಯೇಸಪ್ಪ, ಉನ್ನತವಾಗಿ ಮಾಡಿ ಯೇಸಪ್ಪ. ಎಲ್ಲೆಲ್ಲಿ ಕಾರ್ಯಗಳು ಕೈ ಹಾಕ್ತಾರೆ ಯೇಸಪ್ಪ, ಆ ಕೈಯೆಲ್ಲ ಸಫಲವಾಗಲಿ ಯೇಸಪ್ಪ. ಇವ್ರು ಮಾಡುವ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಉನ್ನತವಾಗಿ ಎಬ್ಬಿಸಿ ಯೇಸಪ್ಪ. ಈ ಮಕ್ಕಳಲ್ಲಿ ಕೈಗೆ ಒಪ್ಪಿಸ್ತೇನೆ ಜೀವನ ತಂದೆ ಯೇಸುವೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡುವ ಕಾರ್ಯಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ಜೈ ಕ್ರಿಸ್ತ.